ಅನ್ಬಿಲೀವೇಬಲ್ ಸೈಕ್ ಮ್ಯಾಚ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾಟ್ರಾಶಿ ನೆಕ್ಸ್ಟ್ ಲೆವೆಲ್ ಸೈಕ್ ಮ್ಯಾಚ್ ಮಾರೆ, ನೋಡಿ ತಲೆಯೆಲ್ಲ ಗಿರ್ರಾಗಿ ಹೋಯಿತು. ಭಾರತ ಹಾಗೂ ಶ್ರೀಲಂಕಾ ನಡುವಿನ 3ನೇ T20 ಪಂದ್ಯವನ್ನು ಕೂಡ ಭಾರತ ಜಯಿಸಿ 3-0 ಅಂತರದಿಂದ T20 ಸರಣಿಯನ್ನು ತನ್ನದಾಗಿಸಿಕೊಂಡು ಶ್ರೀಲಂಕಾಕ್ಕೆ ವೈಟ್ ವಾಶ್ ಮಾಡಿದೆ. ಇವತ್ತಿನ ಮ್ಯಾಚ್ ಅಂತೂ ಯಾಕೆ ನೆಕ್ಸ್ಟ್ ಲೆವೆಲ್ ಸೈಕ್ ಅಂತ ಹೇಳಿದಂತಂದ್ರೆ, ಇವತ್ತಿನ ಮ್ಯಾಚ್ ಇನ್ನೇನು ಭಾರತ ಸೋತೆ ಬಿಟ್ಟಿತ್ತು ಅಂತ ಎಲ್ಲರೂ ಸಹ ಅಂದ್ಕೊಳ್ತಿದ್ದೆವು. ಅದು ಕೊನೆಗೆ ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ಅಲ್ಲಿ ಭಾರತ ವಿನ್ ಆಗಿ 3-0 ಅಂತರದಿಂದ ಭಾರತ T20 ಸರಣಿಯನ್ನ ವಿನ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ, ಎಸ್ಪೆಷಲಿ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಸ್ಪೆಷಲ್ ಕಂಗ್ರಾಟ್ಸ್ ಹೇಳಬೇಕು, ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಲಾಸ್ಟ್ 2 ಓವರಲ್ಲಿ ಒಂದು ಮ್ಯಾಜಿಕ್ ಆಯಿತು ನಮ್ಮದು. ಓ ದೇವರೇ, ಮತ್ತೆ ಹೇಳ್ತೇನೆ, ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಭಾರತ, ಹೊಡೆದದ್ದು ಕೇವಲ 137 ರನ್ನು, 9 ವಿಕೆಟ್ ಡಮಾರು. ಪವರ್ ಪ್ಲೇಯಲ್ಲಿಯೇ 4 ವಿಕೆಟ್ ಕಳೆದುಕೊಂಡಿತ್ತು. ಸ್ಯಾಮ್ಸನ್ ಅವರು ಸೂಪರ್ ಆಗಿ ಆಡಿದ್ರು ಮಾತ್ರ. ಯಾಕಂತಂದರೆ ಮೊನ್ನೆ 1 ಬಾಲ್ಗೆ 0 ಹೊಡೆದಿದ್ದಾರೆ, ಇವತ್ತು 4 ಬಾಲ್ ಆಡಿದ್ದಾರೆ ಅವರು. 4 ಬಾಲ್ಗೆ 0 ಹೊಡೆದ್ರು. ಭಯಂಕರ ಇಂಪ್ರೂವ್ಮೆಂಟ್ ಇನ್ ದ ಗ್ರಾಫ್. ಈ ಒಂದು T20 ಸರಣಿಯಲ್ಲಿ 2 ಮ್ಯಾಚಲ್ಲಿ ಸ್ಯಾಮ್ಸನ್ ಅವರು ಆಡಿ 0 ಮತ್ತು 0 ರನ್ ಹೊಡೆದ್ರು. ಅವರ T20 ಕರಿಯರ್ ಇಲ್ಲಿಗೆ ಮುಕ್ತಾಯವಾಯಿತು. ಅವರು ಹಬ್ಬ ಅಂತಂದರೆ 50 ಓವರಲ್ಲಿ ಏನಾದ್ರು ದೇಶೀಯ ಕ್ರಿಕೆಟಲ್ಲಿ ಭಯಂಕರ ಆಡಿ ಸ್ಥಾನ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಮೇಲೆ ಸ್ಯಾಮ್ಸನ್ ಅವರನ್ನು ನಾವು ವಹಿಸಿಕೊಂಡು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಸ್ವಲ್ಪ ಎಂತ ಅವರ ಮೇಲೆ ಏನೋ ಒಂದು ವಿಶೇಷ ಒಲವಿತ್ತು. ಬಟ್ ಆ ಒಲವನ್ನು ಅವರೇ ಹಾಳು ಮಾಡಿಕೊಂಡ್ರು ಮಾರ್ರೆ. ಜಸ್ಟಿಸ್ ಫಾರ್ ಸ್ಯಾಮ್ಸನ್ ಅಂತ ನಾವೆಲ್ಲ ಹ್ಯಾಶ್ಟ್ಯಾಗ್ ಎಲ್ಲ ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡ್ತೇವಲ್ಲ, ಇನ್ನು ಮೇಲೆ ನಮಗೋಸ್ಕರ ಯಾರಾದರೂ ಒಂದು ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡಬೇಕು, ಜಸ್ಟಿಸ್ ಫಾರ್ ಸಂಜು ಸ್ಯಾಮ್ಸನ್ ಫ್ಯಾನ್ಸ್ ಅಂತ. ಇನ್ನು ಮೇಲೆ ನೋ ಇನ್ನು ಅವರನ್ನು ವಹಿಸ್ಕೊಂಡು ಮಾತಾಡೋದಿಲ್ಲ. ಯಾಕಂತಂದರೆ ಅವಕಾಶ ಸಿಕ್ಕಾಗ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ. ಮತ್ತೆ ಅವಕಾಶ ಸಿಗುವುದಿಲ್ಲ. ಎಸ್ಪೆಷಲಿ ಇಂಡಿಯನ್ ಕ್ರಿಕೆಟ್ ತಂಡದಲ್ಲಿ ಯು ನೀಡ್ ಟು ಪರ್ಫಾರ್ಮ್ ವೆಲ್. 0 ಒಂದು ಅಟ್ಲೀಸ್ಟ್ ಒಂದು 10 ರನ್ ಹೊಡೆಯೋದಲ್ವ ಮಾರ್ರೆ ಇವತ್ತು. 2 ಮ್ಯಾಚ್ ಸತತ 2 ಮ್ಯಾಚಲ್ಲಿ 0 ಹೊಡೆದ್ರು. ಇವತ್ತು ಪವರ್ ಪ್ಲೇಯಲ್ಲಿ 3 ವಿಕೆಟ್ ಭಾರತ ಕಳೆದುಕೊಂಡಿತ್ತು. ಜೈಸ್ವಾಲ್ ಅವರು ಔಟ್ ಆದರು. ಸೂರ್ಯಕುಮಾರ್ ಯಾದವ್ ಅವರು ಎಲ್ಲರೂ ಸಹ ಇವತ್ತು ಯಾರು ಕೂಡ ಚೆಂದ ಮಾಡಿ ಆಡಲಿಲ್ಲ ಮಾರ್ರೆ. ರಿಂಕು ಸಿಂಗ್ 1 ರನ್ ಹೊಡೆದು, ಸೂರ್ಯಕುಮಾರ್ ಯಾದವ್ ಅವರು 8 ರನ್ ಹೊಡೆದ್ರು. 30ಕ್ಕೆ 4 ವಿಕೆಟ್ ಹೋಗಿತ್ತು. 48ಕ್ಕೆ 5 ಏನೋ ಹೋಗಿತ್ತು ಅಂತ ಕಾಣ್ತದೆ, 5 ಅಂತ ಕಾಣ್ತದೆ. ಅದಾದಮೇಲೆ ಸ್ವಲ್ಪ ದೂಬೆ ಮತ್ತು ಗಿಲ್ ಸ್ವಲ್ಪ ಟ್ರೈ ಮಾಡಿದರು. ಬಟ್ ಆ್ಯಕ್ಚುಯಲ್ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಂಡದ್ದು ಗಿಲ್ಲಿಗೆ ಸಪೋರ್ಟ್ ಕೊಟ್ಟದ್ದು. ಗಿಲ್ 39 ರನ್ ಹೈಯೆಸ್ಟ್ ರನ್ ಹೊಡೆದ್ರು ಅವರೇ 37 ಬಾಲಲ್ಲಿ. ಬಟ್ ಅವರಿಗೆ ಒಳ್ಳೆ ಸಾಥ್ ಕೊಟ್ಟದ್ದು ರಿಯಾನ್ ಪರಾಗ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರು. ವಾಷಿಂಗ್ಟನ್ ಸುಂದರ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು ಇವತ್ತು. ಆ್ಯಕ್ಚುಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಟ್ಟಿರ್ಬೋದು, ಅಥವಾ ಸೂರ್ಯಕುಮಾರ್ ಯಾದವ್ ಅವರಿಗೆ ಸಹ ಕೊಟ್ಟಿರ್ಬೋದು. ಅವರ ಒಂದು ವಿಶೇಷ ಕ್ಯಾಪ್ಟನ್ಸಿ ಸ್ಕಿಲ್ಲಿಗೆ ಕೊಟ್ಟಿದ್ರು, ಆಶ್ಚರ್ಯ ಇಲ್ಲ. ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ವಾಷಿಂಗ್ಟನ್ ಸುಂದರ್ ಅವರಿಗೆ ಕೊಟ್ಟರೆ ಒಳ್ಳೆ ಆಗ್ತದೆ. ಯಾಕಂತಂದರೆ ಅವರು ಬ್ಯಾಟಿಂಗಲ್ಲಿ 18 ಬಾಲಿಗೆ 25 ರನ್ ಹೊಡೆದು, ರಿಯಾನ್ ಪರಾಗ್ ಅವರು ಕೂಡ 18 ಬಾಲಿಗೆ 26 ರನ್ ಹೊಡೆದು ಭಾರತ ತಂಡ ಒಂದು 120ರ ಗಡಿ ದಾಟಲಿಕ್ಕೆ ಭಾರಿ ಪ್ರಮುಖ ಪಾತ್ರ ವಹಿಸಿದರು. ಕೊನೆಗೆ ಭಾರತ ಹೊಡಿಲಿಕ್ಕಾದದ್ದು 137 ರನ್ನಿಗೆ 9 ವಿಕೆಟ್. 20 ಓವರ್ಗೆ 137 ರನ್ ಹೊಡಿಲಿಕ್ಕೆ ಮಾತ್ರ ಸಾಧ್ಯವಾದದ್ದು. ಬಾಲು ಮಾರೆ ಪಿಚ್ಚಾಗಿ ಎಲ್ಲೆಲ್ಲಿ ತಿರುಗ್ತಾ ಇತ್ತು. ಯಾಕಂತಂದರೆ 14 ಓವರ್ ಸ್ಪಿನ್ನರ್ಸೇ ಬಾಲ್ ಹಾಕಿದ್ರು ಶ್ರೀಲಂಕಾದ. ಆ್ಯಂಡ್ ಪಾತಿರಾಣ ಅವರು ಏನೋ ಇಂಜುರಿ ಆಗಿ ಹೋದರು. ಅವ್ರದ್ದು ಫಿಟ್ನೆಸ್ ಭಾರಿ ಕನ್ಸರ್ನ್ ಉಂಟು. ಅವರೇನೋ ಡೈವ್ ಹಾಕ್ಲಿಕ್ಕೆ ಹೋಗಿ ಶೋಲ್ಡರ್ ಇಂಜುರಿ ಆಗಿ ಅವರು ಬೌಲಿಂಗ್ ಹಾಕಲಿಲ್ಲ. ಸೊ ಅದರಿಂದ 14 ಓವರ್ಗಳಷ್ಟು ಸ್ಪಿನ್ನರ್ಸೇ ಹಾಕಿದ್ರು. ಆ್ಯಂಡ್ ಇವತ್ತಿನ ಪಿಚ್ ಭಾರಿ ಸ್ಪಿನ್ನರ್ಸಿಗೆ ನೆರವಾಗ್ತಾ ಇತ್ತು. ಬಾಲ್ ಪಿಚ್ಚಾಗಿ ಎಲ್ಲೆಲ್ಲಿಯೋ ಓಡ್ತಾ ಇತ್ತು. ಕೀಪರ್ ಹಿಡಿತಿದ್ದೆ ಭಾರಿ ಕಷ್ಟದಲ್ಲಿ. ಆ ರೇಂಜ್ಗೆ ಪಿಚ್ ಟರ್ನ್ ಆಗ್ತಾ ಇತ್ತು. ಬಟ್ ನಮ್ಮದೇನು ಈಗ ಬೌಲಿಂಗ್ ಸ್ಟಾರ್ಟ್ ಆದಾಗ 1 ಪಾಯಿಂಟ್ ಆಫ್ ಟೈಮಲ್ಲಿ ಹೇಗಿತ್ತು ಅಂತಂದರೆ 108 ರನ್ ಗಳಿಸಿದ್ದಾರೆ ಶ್ರೀಲಂಕಾ ಒಂದೇ ವಿಕೆಟಿಗೆ. 30 ಬಾಲಿಗೆ 30 ರನ್ ಬೇಕು. ಬ್ರೋ, ನೀವು ಬೇರೆ ಮ್ಯಾಚ್ ಇದೆಲ್ಲ ಮಿಕ್ಸ್ ಮಾಡಬೇಡಿ ಅಂತ ನೀವು ಹೇಳ್ತಾ ಇರ್ಬೋದು. ಇಲ್ಲಿ ನೆನಪಾಗ್ತಾ ಉಂಟು, 15 ಓವರ್ ತನಕ ಶ್ರೀಲಂಕಾದ ಮ್ಯಾಚ್, 3 ಮ್ಯಾಚ್ ಆಗಿ 15 ಓವರ್ ತನಕ ಭಾರಿ ಚೆಂದ ಮಾಡಿ ಆಡ್ತಾರೆ. ಲಾಸ್ಟ್ 5 ಓವರಲ್ಲಿ ಎಂತ ಆಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಮ್ಯಾಚಲ್ಲಿ 5.1 ಓವರ್ಸಲ್ಲಿ 30 ರನ್ನಿಗೆ 9 ವಿಕೆಟ್ ಕಳೆದುಕೊಂಡಿದ್ರು ಶ್ರೀಲಂಕಾ. ಸೆಕೆಂಡ್ ಮ್ಯಾಚಲ್ಲಿ ಲಾಸ್ಟ್ 5 ಓವರಲ್ಲಿ 31 ರನ್ನಿಗೆ 7 ವಿಕೆಟ್ ಕಳೆದುಕೊಂಡಿದ್ರು. ಇವತ್ತು 4.2 ಓವರ್ಸಲ್ಲಿ 22 ರನ್ನಿಗೆ 7 ವಿಕೆಟ್. ಲಾಸ್ಟ್ 30 ಬಾಲಿಗೆ 30 ರನ್ ಹೊಡಿಬೇಕಿತ್ತು, 30 ರನ್ ಹೊಡಿಲಿಕ್ಕಾಗಲಿಲ್ಲ. ಅವರಿಗೆ 29 ರನ್ ಗಳಿಸಿದ್ರು, 7 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಎಸ್ಪೆಷಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಲಾಸ್ಟ್ 2 ಓವರಿಗೆ 9 ರನ್ ಬೇಕು. ನಮ್ಮ ಖಲೀಲ್ ಅಹ್ಮದ್ ಅವರು 18ನೇ ಓವರ್ ಹಾಕಿದ್ದು. ಖಲೀಲ್ ಅಹ್ಮದ್ ಅವರು
ಏನು ಆವಾಗ 21 ಬಾಲಿಗೆ ಅಲ್ಲ 18 ಬಾಲಿಗೆ 21 ರನ್ ಬೇಕಿತ್ತು, 3 ಓವರ್ಗೆ 21 ರನ್ ಬೇಕಿತ್ತು. ಟ್ರಿಕ್ಕಿ ಚೇಸ್ ಅಂತ ಅಂದುಕೊಳ್ತಾ ಇದ್ದೆವು. ಬಟ್ ಆ ಓವರಲ್ಲಿ 6 ವೈಡ್ ಹಾಕಿದ್ರು. 6 ವೈಡ್ ಎಂತ ಸಜ್ಜಿಗೆ ವಜಿಲೆಲ್ಲ ಮಾಡಿ 12 ರನ್ ಬಿಟ್ಟು ಕೊಟ್ಟು ಲಾಸ್ಟ್ 2 ಓವರಲ್ಲಿ 9 ರನ್ ತೆಗಿಬೇಕಿತ್ತು ಶ್ರೀಲಂಕಾ. 6 ವಿಕೆಟ್ ಕೈಯಲ್ಲಿ ಉಂಟು, 6 ವಿಕೆಟ್ ಕೈಯಲ್ಲಿ ಉಂಟು, 9 ರನ್ ತೆಗಿಬೇಕು. ಆಗ ಸೂರ್ಯಕುಮಾರ್ ಯಾದವ್ ಅವರಿಗೆ ಎಂತ ಅನಿಸಿತು ಅಂತ ಗೊತ್ತಿಲ್ಲ. ಆಜ್ ಕುಚ್ಚು ತುಫಾನಿ ಕರೆಂಗೆ ಅಂತ ಅಂದ್ಕೊಂಡು ರಿಂಕು ಸಿಂಗ್ ಅವರಿಗೆ ಓವರ್ ಕೊಟ್ಟರು. ರಿಂಕು ಸಿಂಗ್ ಒಬ್ಬ ಪಾರ್ಟ್ ಟೈಮ್ ಸ್ಪಿನ್ ಬೌಲರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಮೇಯ್ನ್ ಬೌಲರ್ ಅಲ್ಲ. ರಿಂಕು ಸಿಂಗಿಗೆ ಓವರ್ ಕೊಡ್ತಾರೆ ಅಂತ ಯಾರು ಕೂಡ ಕನಸು ಮನಸ್ಸಲ್ಲಿ ಸಹ ಅಂದ್ಕೊಂಡಿರಲ್ಲ. ಗಂಭೀರಿಗೆ ಸಹ ಶಾಕ್ ಆಗಿರ್ಬೋದು, ಎಂತ ಮಾಡ್ತಿದ್ದಾನೆ ಮಾರಿ ಕರ್ಮ ಅಂತ. ಸೂರ್ಯಕುಮಾರ್ ಯಾದವ್ ಅವರು ರಿಂಕು ಸಿಂಗಿಗೆ ಓವರ್ ಕೊಟ್ಟರು. ರಿಂಕು ಸಿಂಗ್ ಅವರು ಆ ಓವರಲ್ಲಿ 2 ವಿಕೆಟ್ ತೆಗೆದ್ರು. 19ನೇ ಓವರಲ್ಲಿ 2 ವಿಕೆಟ್, 3 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಅವರ ಡೆಬ್ಯೂ ಬಿಟ್ಟಾಕಿ 2 ವಿಕೆಟ್ ಬಿತ್ತಲ್ಲ ಮಾರ್ರೆ. ಅವರು 1 ವಿಕೆಟ್ ಸಹ ತೆಗೆದಿರಲಿಲ್ಲ, 2 ವಿಕೆಟ್ ಸಿಕ್ತು. ಇಂಟರ್ನ್ಯಾಷನಲ್ ಕರಿಯರಲ್ಲಿ 2 ವಿಕೆಟ್ ಆಯಿತು ಅವರಿಗೆ. 1 ಓವರಿಗೆ 3 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಆ್ಯಂಡ್ ಭಾರತ 6 ರನ್ ಡಿಫೆಂಡ್ ಮಾಡಬೇಕು, ಆಯಿತಾ. ಲಾಸ್ಟ್ ಓವರಿಗೆ 6 ರನ್ ಬೇಕು. ಶ್ರೀಲಂಕಾ ವಿನ್ ಆಗಬೇಕು ಅಂತಿದ್ರೆ 6 ರನ್ ಬೇಕು. ವಿಕೆಟ್ ಉಂಟು, ಏನು ತೊಂದರೆ ಏನಿಲ್ಲ. ಇನ್ನೂ ಸಹ ಎಷ್ಟು ವಿಕೆಟ್ ಇತ್ತು ಕೈಯಲ್ಲಿ? ಇನ್ನೂ ಸಹ 4 ವಿಕೆಟ್ ಕೈಯಲ್ಲಿತ್ತು. 4 ವಿಕೆಟ್ ಕೈಯಲ್ಲಿತ್ತು. ಎಲ್ಲರೂ ಸಹ ಅಂದುಕೊಂಡದ್ದು ಸಿರಾಜ್ ಅವರು ಬೌಲ್ ಆಗ್ತಾರೆ ಅಂತ. ಯಾಕಂದರೆ ಸಿರಾಜ್ ಅವರು 3 ಓವರಿಗೆ 11 ರನ್ ಕೊಟ್ಟು ವಿಕೆಟ್ ತೆಗೆದಿರಲ್ಲ, ಬಟ್ ಒಳ್ಳೆ ಬೌಲಿಂಗ್ ಹಾಕಿದ್ರು ಇವತ್ತು. ಶ್ರೀಲಂಕಾದ ಬಂದ ಕೂಡಲೇ ಸಿರಾಜ್ ಅಣ್ಣ ಅಂತ ನಮಗೆ ನೆನಪಾಗ್ತದಲ್ಲ, ಹಾಗೆ ಲಾಸ್ಟ್ ಓವರ್ಗೆ 6 ರನ್ ಬೇಕಿತ್ತು. ಸಿರಾಜ್ ಕೈಯಲ್ಲಿ ಬಾಲ್ ಇತ್ತು, ಇನ್ನೇನು ಬೌಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ ಕೂಡಲೇ ಸ್ಕೈ ಮತ್ತೆ ಪುನಃ ಆಜ್ ಕುಚ್ ಅವರೇ ತೂಫಾನಿ ಕರೆಂಗೆ ಅಂತ ಅಂದ್ಕೊಂಡು ಮೌಂಟೇನ್ ಡ್ಯೂ ಕುಡ್ಕೊಂಡು ಬಂದಿದ್ರೆ ಏನಂತ ಗೊತ್ತಿಲ್ಲ. ಲಾಸ್ಟ್ 2 ಓವರಲ್ಲಿದ್ದಾಗ ನಾನೇ ಬಾಲ್ ಹಾಕ್ತೇನೆ ಅಂತ. ನಮ್ಮದು ಗಲ್ಲಿ ಕ್ರಿಕೆಟ್ ನೆನಪಾಯಿತು. ಗಲ್ಲಿ ಕ್ರಿಕೆಟಲ್ಲಿ ನಾನೇ ಫಸ್ಟ್ ಬ್ಯಾಟಿಂಗ್ ಮಾಡೋದು, ಇದು ಬ್ಯಾಟ್ ನಂದು ಅಂತ ನಾವು ಜಗಳ ಆಡ್ತಿದ್ದೇವಲ್ಲ. ಬೌಲಿಂಗ್ ಸಹ ಹಾಗೆ, ಫಸ್ಟ್ ಬೌಲಿಂಗ್ ನಾನೇ ಮಾಡಬೇಕು ಅಂತ, ಅಥವಾ ಲಾಸ್ಟ್ ಓವರೆಲ್ಲ ಇದ್ದಾಗ ನಾನೇ ಬಾಲ್ ಹಾಕಬೇಕು ಅಂತ. ಹಾಗೆ ಈಗ ನೋಡಿ, ಇದು ಪೇರೆಂಟ್ಸು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಕೇಳ್ತಿದ್ರು, ನೀ ಎಂತ ಮಾರೆ ಬ್ಯಾಟ್ಸ್ಮನ್ ಬೌಲರ್ ಅಂತ, ಆಲ್ರೌಂಡರ್ ಅಂತ ಹೇಳ್ತಿದ್ದೆವು ನಾವು. ಹಾಗೆ ಯಾರಾದರೂ ನಾವು ಬ್ಯಾಟ್ಸ್ಮನ್, ಯಾರಾದರೂ ನಾವು ಬೌಲರ್ ಅಂತ ಹೇಳ್ತಿದ್ದೋ, ನಾ ಆಲ್ರೌಂಡರ್ ಅಂತ ಹೇಳೋದಲ್ಲ. ಹಾಗೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಅನಿಸಿರ್ಬೇಕು, ಇಲ್ಲ ನಾನೇ ಬಾಲ್ ಹಾಕಬೇಕು ಅಂತ. ನನಗೆ ಇದು ಯಾಕೋ ಸ್ವಲ್ಪ ಓವರ್ ಆಯ್ತಲ್ಲ ಅಂತ ಅನಿಸ್ತದೆ. ರಿಂಕು ಸಿಂಗಿಗೆ ಓವರ್ ಕೊಟ್ಟದ್ದೇ ಗ್ಯಾಂಬಲ್ ಅಂತ. ಓಕೆ, ಗ್ಯಾಂಬಲ್ಲು ಅವರಿಗೆ ಫಲಿಸಿತು, 2 ವಿಕೆಟ್ ಬಿತ್ತು. ಯಾವಾಗ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಓವರ್ ಹಾಕ್ತಾರೆ ಅಂತ ಗೊತ್ತಾಯ್ತು, ಆಗ ನಾನು ಇದು ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅಂತ ಅನಿಸಿದಂತ ಹೌದು. ಬಟ್ ಫಸ್ಟ್ ಬಾಲ್ ಒಂದು ತಿರುಗಿತ್ತು ಮರದುರ್ಕಂತ ಅಣ ಅಂತ ಅನಿಸಿತು. ಇಷ್ಟು ಚಂದ ಬಾಲ್ ಹಾಕ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ. ಕೊನೆಗೆ ಫಸ್ಟ್ ಬಾಲ್ ತಿರುಗಿತ್ತು, 2ನೇ ಬಾಲ್ ವಿಕೆಟ್ ಬಿತ್ತು. 4 ಬಾಲಿಗೆ 6 ರನ್ ಬೇಕು, ಮತ್ತೊಂದು ವಿಕೆಟ್, 2 ಬಾಲಿಗೆ 2 ವಿಕೆಟ್. ಸೊ 6 ಬಾಲಿಗೆ 6 ಇದ್ದದ್ದು 3 ಬಾಲಿಗೆ 6 ಆಯಿತು. ಈಗ ಇದು ಭಾರತ ವಿನ್ ಆಗ್ತದೆ ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ 3 ಬಾಲಿಗೆ 5 ರನ್ ಹರಿದು ಬಂತು. ಎಸ್ಪೆಷಲಿ 5ನೇ ಬಾಲಿಗೆ ಕ್ಲೀನ್ ರನ್ಔಟ್ ಚಾನ್ಸ್ ಇತ್ತು. ಬಾಲ್ ಎಲ್ಲಿ ಹೋಯ್ತು, ಅದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಲ್ಲ, ಲಾಂಗ್ ಆಫಿಗೆ ಹೋಯಿತು. ಥ್ರೋ ಸಹ ಬಂದಿತ್ತು, ಅಂದರೆ ಸ್ವಲ್ಪ ವೈಡ್ ಥ್ರೋ ಸೂರ್ಯಕುಮಾರ್ ಯಾದವ್ ಅವರಿಗೆ ಬಂತು. ಬಟ್ ಸ್ಟಿಲ್ ಬಾಲನ್ನು ಕಲೆಕ್ಟ್ ಮಾಡಿ ವಿಕೆಟ್ ಹತ್ರ ಹೋಗಿ ಹೀಗೆ ಮಾಡಿದರೆ ಔಟ್ ಆಗಿತ್ತು. ಯಾಕಂದರೆ ಬ್ಯಾಟ್ಸ್ಮನ್ ಅವ ಸೀನಲ್ಲೇ ಇರಲಿಲ್ಲ, ಎಲ್ಲೇ ದೂರ ಅವ ಆಸೆ ಬಿಟ್ಟಾಗಿತ್ತು ನಾ ರನ್ಔಟ್ ಅಂತ. ಬಟ್ ಬಾಲ್ ಇಟ್ಕೊಂಡು ಸೂರ್ಯಕುಮಾರ್ ಯಾದವ್ ಅವರು ಸ್ಯಾಮ್ಸನ್ ಅವರಿಗೆ ಥ್ರೋ ಮಾಡಿದರು ಬಾಲನ್ನು. ಇದೇ ಒಂದು ಸೀನ್ ನನಗೆ ಯಾವುದೋ ಒಂದು ಮ್ಯಾಚಲ್ಲಿ ಚಹಲ್ ಕೂಡ ಹೀಗೆ ಮಾಡಿದರು. ಚಹಲ್ಗೆ ಬಾಲ್ ಬಂದಿತ್ತು, ನಾನ್ ಸ್ಟ್ರೈಕರ್ ಎಂಡಲ್ಲಿ ಅವರು ಔಟ್ ಮಾಡ್ಬೋದಿತ್ತು. ಬಟ್ ಅವರಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, ಧೋನಿ ಅವರಿಗೆ ಥ್ರೋ ಮಾಡಿದರು. ಹಾಗೆ ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಬಾಲ್ ಹಿಡಿದು ಸ್ಯಾಮ್ಸನ್ಗೆ ಥ್ರೋ ಮಾಡಿದರು. ಇಲ್ಲಿ ಬ್ಯಾಟ್ಸ್ಮನ್ನೇ ಇರಲಿಲ್ಲ. ಸೊ ಅಲ್ಲಿ 2 ರನ್ ಬಂತು. ಲಾಸ್ಟ್ ಬಾಲಲ್ಲಿ 3 ರನ್ ತೆಗೆಯುವಂತಹ ಒಂದು ಪರಿಸ್ಥಿತಿ ಶ್ರೀಲಂಕಾಕ್ಕೆ. ಆ ಬಾಲಲ್ಲಿ ಸಹ 2 ರನ್ ಬಂತು. ಅಗೈನ್ ಗಿಲ್ ಥ್ರೋ ಮಾಡಿದ್ದನ್ನು ಸೂರ್ಯಕುಮಾರ್ ಯಾದವ್ ಅವರು ಕಲೆಕ್ಟ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಕರೆಕ್ಟಾಗಿ. ಸೊ ಮ್ಯಾಚ್ ಟೈ ಆಯಿತು. ಮ್ಯಾಚ್ ಟೈ ಆದಾಗ ಸೂರ್ಯಕುಮಾರ್ ಯಾದವ್ ಅವರು ಇವರಿಗೆ ಕೊಟ್ಟರು, ಸುಂದರ್ ಅವರಿಗೆ ಬಾಲ್ ಕೊಟ್ಟರು. ಎಕ್ಸ್ಪೆಕ್ಟ್ ಮಾಡಿದೆ ಸುಂದರ್ ಅವರಿಗೆ ಕೊಡ್ತಾರೆ ಅಂತ. ಅದಂತೂ ಇನ್ನೂ ಸಹ ಸೂಪರ್ ಓವರ್ ಸೂಪರ್ ಆಗಿತ್ತು. ಯಾಕಂತಂದರೆ ಶ್ರೀಲಂಕಾ ಹೊಡಿಲಿಕ್ಕೆ ಅದು 2 ರನ್, 2 ರನ್ನಿಗೆ 2 ವಿಕೆಟ್. ಡಾಮರ್ ಫಸ್ಟ್ ಬಾಲ್ ವೈಡ್, ಸೆಕೆಂಡ್ ಬಾಲ್ ಅದು ಅಂದರೆ ಲೀಗಲ್ ಫಸ್ಟ್ ಬಾಲ್ ವೈಡ್, ಮತ್ತು ಪುನಃ ಫಸ್ಟ್ ಬಾಲ್, ಆ ಬಾಲಲ್ಲಿ ಸಿಂಗಲ್ ಬಂತು. 1 ಬಾಲಿಗೆ 2 ರನ್. ಮತ್ತು ಕುಸಾಲ್ ಪೆರೇರಾ ಮತ್ತು ಏನು ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಕೈಗೆ ಕ್ಯಾಚ್ ಕೊಟ್ಟೋದ್ರು.
ಯಾರಿಗೆ ಬಿಷ್ಣೋಯ್ಗೆ ನೀವು ಓಡೋದು ಬೇಡ, ನನ್ನ ಕುತ್ತಿಗೆ ಹತ್ರ ನಾನು ಇಲ್ಲಿ ಕೊಡ್ತೀನಿ, ಹೀಗೆ ಕೈ ಹಿಡಿ ಮಾರೆ ಕ್ಯಾಚ್ ಅಂತ. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಒಂದು ಕ್ಯಾಚ್ ಕೊಟ್ಟೋದ್ರು. ನೆಕ್ಸ್ಟ್ ಬಂದಂಥ ಬ್ಯಾಟ್ಸ್ಮನ್ ನಿಸ್ಸಂಕ ನಿಸ್ಸಂಶಯವಾಗಿ ಏನು ಶ್ರೀಲಂಕಾವನ್ನು ದಡ ದಾಟಿಸ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದು, ದಡ ಅಲ್ಲ ಅದು ಕೆರೆ ದಡ ಅಂತ ಆಟ ಆಡ್ತೇವಲ್ಲ, ಅದು ಸರ್ಕೇಸಮ್ ಆಯ್ತು, ಅರ್ಥ ಆಗಿದ್ರೆ ಬಿಟ್ಟಾಕಿ. ನಿಸ್ಸಂಕ ಅವರು ಸಹ ಡೀಪ್ ಮಿಡ್ ವಿಕೆಟಲ್ಲಿ ರಿಂಕು ಸಿಂಗ್ ಅವರಿಗೆ, ಅಂದರೆ ಶಾಟ್ ಒಳ್ಳೆ ಇತ್ತು, ಡಿಸ್ಟೆನ್ಸ್ ಇನ್ನೂ ಸಹ ಬೇಕಿತ್ತು, ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. 2 ರನ್ನಿಗೆ 2 ವಿಕೆಟ್ ಕಳೆದುಕೊಂಡ್ರು. 3 ರನ್ ಟಾರ್ಗೆಟ್ ಭಾರತಕ್ಕೆ. ಏನು ಸೂಪರ್ ಓವರ್ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಸೂರ್ಯಕುಮಾರ್ ಯಾದವ್ ಅವರು ಫಸ್ಟ್ ಬಾಲ್ ಸ್ವೀಪ್ ಮಾಡಿದರು, ಅಲ್ಲಿ ಮಿಸ್ಫೀಲ್ಡ್ ಆಯಿತು, 4 ಹೋಯಿತು, ಭಾರತ ವಿನ್. ಈ ಥರದ ಜಯ ಮೇ ಬಿ T20 ವರ್ಲ್ಡ್ ಕಪ್ಪಿಂದ ನಾವು ಇನ್ನು ಅಡ್ಜಸ್ಟ್ ಆಗಿದ್ದೇವೆ ಅಂತ ಕಾಣ್ತೇವೆ. ನೆವರ್ ಗಿವ್ ಅಪ್. ಭಾರತ ತಂಡ ಮೊದಲನೇ ಥರ ಅಲ್ಲ. ಈ T20 ವರ್ಲ್ಡ್ ಕಪ್ಪಲ್ಲಿ ನಡೆದಂಥ ಪ್ರೀವಿಯಸ್ T20 ವರ್ಲ್ಡ್ ಕಪ್ ಏನಾಯ್ತಲ್ಲ ಸ್ವಲ್ಪ ದಿನದ ಹಿಂದೆ, ಆ ಪಾಕಿಸ್ತಾನದ ಮ್ಯಾಚಿಂದ ನಮ್ಮ ತಂಡ ಒಂದು ಥಿಂಕ್ ಮಾಡುವ ಲೆವೆಲ್ ಅಥವಾ ಹೋರಾಟ ನಡೆಸುವ ಲೆವೆಲೇ ಬೇರೆ ಆಗಿದೆ ಅಂತ ಅನ್ನಿಸ್ತದೆ. ಪಾಕಿಸ್ತಾನದ ಮೇಲೆ ಭಾರತ ವಿನ್ ಆಗ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. 1 ಪಾಯಿಂಟ್ ಆಫ್ ಟೈಮಲ್ಲಿ 42 ಬಾಲಿಗೆ 42, ಆದರೆ ಏನೋ ಬೇಕಿತ್ತು. ಪಾಕಿಸ್ತಾನದ 7 ವಿಕೆಟ್ 8 ವಿಕೆಟ್ ಕೈಯಲ್ಲಿತ್ತು. ಆ ಮ್ಯಾಚಲ್ಲಿ ನಾವು ಹೇಗೆ ವಿನ್ ಆದವು ಅಂತ ನಂಗೆ ಈಗ ಸಹ ಊಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆದದ್ದು. ಈವನ್ T20 ವರ್ಲ್ಡ್ ಕಪ್ ಫೈನಲಲ್ಲಿ ಕೂಡ ನಿಮಗೆ ಗೊತ್ತುಂಟು, 30 ಬಾಲಿಗೆ 30 ಬೇಕಿತ್ತು. ಆ್ಯಂಡ್ ಆ ಮ್ಯಾಚನ್ನು ನಾವು ವಿನ್ ಆಗಿ ನಾವು ವಿಶ್ವ ಚಾಂಪಿಯನ್ ಆದೆವು. ಅದನ್ನೇ ಮುಂದುವರಿಸಿದಂತಹ ಭಾರತ ಈ ಒಂದು T20 ಸರಣಿಯಲ್ಲಿ 3 ಮ್ಯಾಚಲ್ಲಿ ಸಹ ಶ್ರೀಲಂಕಾ ತಂಡವನ್ನು ಕೊಲ್ಯಾಪ್ಸ್ ಮಾಡಿದಂಥ ರೀತಿ ಇದೆಯಲ್ಲ. 15 ಓವರ್ ನಂತರ ಮೇ ಬಿ ನಮ್ಮ ಬೌಲರ್ಸ್ ಯಾರೆಲ್ಲ 15 ಓವರ್ ನಂತರ ಯಾರೆಲ್ಲ ಬಾಲ್ ಹಾಕಿದ್ದಾರೆ ಅವರಿಗೆಲ್ಲರಿಗೆ ಸಹ ಬುಮ್ರಾ ಅವರ ಒಂದು ಭೂತ ಅವರ ಮೈ ಮೇಲೆ ಬಂದಿತ್ತಂತ ಕಾಣಿಸ್ತದೆ. ಎಲ್ಲರೂ ಸಹ ಬುಮ್ರಾ ರೇಂಜಿಗೆ ಬಾಲ್ ಆಗ್ತಾ ಇದ್ರು. ಸೂಪರ್. ಇವತ್ತಿನ ಮ್ಯಾಚ್ ಅಂತೂ ಎಲ್ಲರೂ ಅಪ್ಪಿ ತಪ್ಪಿ ಈ ಮ್ಯಾಚ್ ಏನಾದರೂ ವರ್ಲ್ಡ್ ಕಪ್ ಫೈನಲ್ ಆಗಿದ್ದಿದ್ರೆ ಅದು ಕಿಕ್ಕಿಗೆ ನೆಕ್ಸ್ಟ್ ಲೆವೆಲ್ ಕಿಕ್ ಹತ್ಕೊಳ್ತಾ ಇತ್ತ ಅಂತ ಮಾರ. ಸೀರಿಯಸ್ಲಿ ಅಮೇಝಿಂಗ್. ಕಂಗ್ರ್ಯಾಚುಲೇಷನ್ ಸೂರ್ಯಕುಮಾರ್ ಯಾದವ್ ಅವರೇ, ನಿಮ್ಮ ಒಂದು ಈ ಥರ ಗ್ಯಾಂಬಲ್ಲು ವರ್ಕ್ ಆಯಿತು. ಕೆಲವೊಂದು ಸಲ ವರ್ಕ್ ಆಗೋದಿಲ್ಲ, ಆಗ ಜನ ಟೀಕಿಸ್ತಾರೆ, ಅದಕ್ಕೆ ಸಹ ರೆಡಿಯಾಗಿರಿ. ಬಟ್ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್. ಏನು ಗಂಭೀರ್ ಹೆಡ್ ಕೋಚ್ ಆಗಿ ಬಂದ ಮೇಲೆ ಭಾರತ ಶ್ರೀಲಂಕಾ ಮೇಲೆ ಈಗ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಭಾರತ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ನೀವು ಈ ಮ್ಯಾಚ್ ನೋಡಿದರೆ ಮ್ಯಾಚ್ ಎಂತ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಜಾ ಬಂತ? ನಂಗಂತೂ ಮಜಾ ಅನ್ನೋದಕ್ಕಿಂತ ಒಟ್ರಾಸಿ ಸೈಕಾಯಿತು. ಅಂದರೆ ಸೀರೀಸ್ ವಿನ್ ಆಗಿದ್ದೆವು, ಒಂಥರ ಖುಷಿ ಆಯ್ತು. ಎಂತ ಮಾರೆ ಶ್ರೀಲಂಕಾ ಅಂತ. ಶ್ರೀಲಂಕಾಕ್ಕೆ ಏನೋ ಆಗಿದೆ. ಎಂತ ಆಗಿದೆ ಶ್ರೀಲಂಕಾಕ್ಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಪ್ರಕಾರ ಚಳಿ ಜ್ವರ ಬಂದಿದೆ ಅಂತ ಕಾಣ್ತದೆ. ಸರಿಯಾಗಿ ಬರುವ. ನಮಸ್ಕಾರ.